ಹಾಗೆ ಅಮರ ನಾರಾಯಣ ಸ್ವಾಮಿಯ ದರ್ಶನ ಮಾಡಿಕೊಂಡು ಆಟೋಗೋಸ್ಕರ ಕಾದು ಹಾಗೆ ಕೂತ್ಕೊಂಡಿದ್ದೆ. ಯಾವ ಆಟೋನು ಕೂಡ ಸಿಕ್ಕಿರಲಿಲ್ಲ. ಕಡೆಗೆ ಯಾರೋ ಕಾರಲ್ಲಿ ಹೋಗ್ತಾಯಿದ್ರು, ಅವ್ರನ್ನ ಡ್ರಾಪ್ ಕೇಳಿದೆ. ಫಸ್ಟ್ ಟೈಮ್ ನನ್ನ ಲೈಫಲ್ಲಿ ಡ್ರಾಪ್ ಕೇಳಿದ್ದು. ಅವ್ರನ್ನ ಮಾತಾಡ್ತೀನಿ ಬನ್ನಿ. ಬೆಂಗಳೂರು ಬ್ರೋ, ಶ್ರೀನಗರ ಗೊತ್ತಾ? ಫಸ್ಟ್ ಟೈಮ್ ಈ ಥರ ಹಿಂಗೆ ಡ್ರಾಪ್ ಕೇಳಿರೋದು ಕಾರಲ್ಲಿ ನಿಮ್ಮ ಹತ್ರನೇ ಬ್ರೋ. ನಾನು ಜಸ್ಟ್ ಹಿಂಗೆ ವ್ಲಾಗಿಂಗ್ ಮಾಡ್ತಾ ಇರ್ತೀನಿ, ಟ್ರಾವೆಲಿಂಗ್ ವ್ಲಾಗ್ಸ್ ಎಲ್ಲ ಹಾಗೆ ಮಾಡ್ಕೊಂಡು ಒಬ್ಬನೇ ಬರ್ತಾ ಇರ್ತೀನಿ ಈ ಥರ ಪ್ಲೇಸಸ್ಗಳಿಗೆ. ಹೆಂಗೋ ಇವತ್ತು ನೀವು ಸಿಕ್ಕಿರಾ, ಹೆಂಗೋ ನಂಗೆ ಡ್ರಾಪ್ ಕೊಟ್ಟಂಗೆ ಆಗಿದೆ. ಇಲ್ಲ ನೀವು ಹಂಗೆ ಕೇಳಿ ವ್ಲಾಗಿಂಗ್ ಮಾಡ್ಬೇಕು, ನಿಮ್ಗೆ ಅದು ಯೂಸ್ ಆಗುತ್ತೆ ನಿಮಗೆ. ನಿಜ ಬ್ರೋ, ಪರ್ಸನ್ ಹತ್ರ ಹೋಗಿ ಕೇಳಿ ನಿಜ ಮಾಡೋದ್ರಾಗ ನಿಜ ಬ್ರೋ. ಚೆನ್ನಾಗಿದೆ. ಬ್ರೋ ನಿಮ್ಮ ಹೆಸರು? ಗುಣೇಶ್ ಅಂತ. ಓಕೆ ಬ್ರೋ, ನೀವು? ವೆಂಕಿ ಅಂತ. ಓಕೆ ನೈಸ್. ನಿಮ್ಮದು ಇದೇ ಊರು, ಹುಟ್ಟಿದ ಬೆಳೆದಿದ್ದೆಲ್ಲ ಇದೆ? ಅಡ್ವೆಂಚರ್ಸ್ ಎಲ್ಲ ಮಾಡ್ತೀರಾ? ಹಾಂ ಬ್ರೋ, ಅಡ್ವೆಂಚರ್ಸು, ಟ್ರೆಕ್ಕಿಂಗು. ಬೇಕಾದ್ರೆ ನನ್ನ ಚಾನಲ್ ಇದೆ, ಮೌರ್ಯ ದಿ ಪ್ರವಾಸಿಗ ಅಂತ. ಸಬ್ಸ್ಕ್ರೈಬ್ ಮಾಡಿ ಬ್ರೋ, ಕಲ್ ಕಂಟೆಂಟ್ಸ್ಗಳು ಹಾಕ್ತಾ ಇರ್ತೀನಿ. ರೀಸೆಂಟಾಗಿ ಸ್ಟಾರ್ಟ್ ಮಾಡಿರೋ ನಾನು. ಅಡ್ವೆಂಚರ್ ಫೀಲ್ ಬೇಕಂದ್ರೆ ಈ ಬೆಟ್ಟ ಹೋಗಿ ಸೂಪರ್ ಇರುತ್ತೆ. ಈ ಬೆಟ್ಟ ಮೇಲೆ ಹತ್ತಬೇಕು. ಓಕೆ, ಅಂದ್ರೆ ಬುಕ್ ಮಾಡ್ಕೊಂಡು ಬರ್ಬೇಕು ನೀವು ಇದ್ರ ಬರ್ಬೇಕಂದ್ರೆ. ಓಕೆ ನೈಸ್. ನಮ್ಮ ತಾತ ತಿರ್ಕೊಂಡಿದ್ದೀವಿ, ಇಲ್ಲಾಂದ್ರೆ ನಿಮ್ ಫ್ರೀಯಾಗೆ ಬಿಡ್ತಾರೆ. ಹೌದಾ? ಓಕೆ. ಸೊ ಈ ಬೆಟ್ಟದ ವಿಶೇಷತೆ ಏನು ಕತೆ ಇದು? ಟಾಪ್ ಅಲ್ಲಿ ಶಿವನ ದೇವಸ್ಥಾನ ಇದೆ ಬ್ರೋ. ಒಳಗಡೆ ಕ್ಲೇವ್ ತರ ಇದೆ. ಚೈನ್ಸ್ ಎಲ್ಲ ಇಟ್ಕೊಂಡು ಹೋಗ್ಬೇಕು. ಓಕೆ, ತುಂಬಾ ಎಕ್ಸೈಟ್ಮೆಂಟ್ ಸಿಗುತ್ತೆ. ಮತ್ತೆ ಇದು ಟಿಪ್ಪು ಹಾಳಿರೋದ್ ಮೇಲೆ. ಓಹೋ, ಓಕೆ. ಎಲ್ಲ ಇದೆ ಮೇಲೆ ನೋಡಿ, ಇಲ್ಲಿಗೆ ಕಾಣಿಸುತ್ತೆ. ಇಲ್ಲಂದ್ರೆ ದಾರಿ ಇರಲ್ಲ. ಓಕೆ. ಸೊ ಮೆಟ್ಲುಗಳು ಏನು ಇಲ್ಲ? ಅದೇ ಅಲ್ಲಿ ತನಕ ಹೋಗೋ ತನಕ ಇಲ್ಲ. ಮಾಮೂಲಿ ಬಂಡೆಗಳ ಮೇಲೆ ಹೋಗ್ಬೇಕಾಗುತ್ತೆ. ಅಲ್ಲಿ ಟಾಪ್ ಹತ್ರ ಹೋದಾಗ ಮೆಟ್ಲು ಸಿಗುತ್ತೆ. ಓಕೆ. ಸೊ ಇದೇನಾ ಗವಿ? ಅಲ್ಲಿ ದೇವಸ್ಥಾನ ಕಾಣಿಸ್ತಿದೆಯಲ್ಲ? ಅವ್ರ ತಾತ ಇದಾರಲ್ವಾ, ಅವ್ರು ಇಲ್ಲೇ ತಪಸ್ ಮಾಡಿರೋದು ಅಂತ. ಒಳಗಡೆ ಅವ್ರದೆಲ್ಲ ತಪಸ್ ಮಾಡಿರೋದು ಇದೆ, ಈಗ ಎಲ್ಲ ಇಟ್ಟಿದ್ದಾರೆ. ಓಕೆ. ನೀವು ಕೈಲಾಸಗಿರಿಗೆ ಹೋಗ್ಬೇಕು ಇವಾಗ. ನೀವು ಇದನ್ನ ಮುಗಿಸ್ಕೊಂಡು ಕೈಲಾಸಗಿರಿಗೆ ಹೋಗ್ತೀವಿ. ಇದನ್ನ ಮುಗಿಸಿ ಕೈಲಾಸಗಿರಿಗೆ. ಹೌದು. ಹಂಗೆ ಹೋಗಿ ನೀವು ಬರ್ತೀರಾ? ಏನು ಹಂಗೇನಿಲ್ಲ, ಹಂಗಾದ್ರೆ ಇದೇನ ನಾವು ಮುಗಿಸಿರೋ ಇದ್ರೆ ನಿಮ್ಮನ್ನ ಅಲ್ಲಿ ಕೈಲಾಸಗಿರಿಗೆ ಹೋಗೋ ರೋಡಲ್ಲಿ ಬಿಡ್ತೀನಿ ಅಂತ. ಓಕೆ, ಹಂಗಾದ್ರೆ ಫಸ್ಟ್ ಕೈಲಾಸಗಿರಿಗೆ ಹೋಗ್ಬಿಟ್ಟು ಬರ್ಬೇಕಾದ್ರೆ ಹಿಂಗೆ ಬಂದರೆ ಓಕೆ ಅನ್ಸುತ್ತೆ ನಾನು, ರೈಟ್? ಕಂಫರ್ಟ್ ನೀವು ಹೆಂಗೆ ಹೇಳಿದ್ರೆ. ಓಕೆ, ನೀವು ಅಲ್ಲಿ ದಾರಿ ತನಕ ಬಿಡ್ತೀರಾ ಬ್ರೋ? ಓಕೆ, ಥ್ಯಾಂಕ್ ಯು ಬ್ರೋ. ಹೊಟ್ಟೋಗೋದು ಹಂಗಾದ್ರೆ ಇಲ್ಲಿ ಬೇಡವಾ? ಹಾಂ, ಇಲ್ಲಿ ಬೇಡ. ನೀವು ಬೈಕ್ ಗೀಕ್ ಏನು ತಂದಿಲ್ವಾ? ಇಲ್ಲ, ನಾನು ಬಸ್ಸಲ್ಲಿ ಬಂದೆ ಬ್ರೋ. ಸೊ ಹೆವಿ, ಬೆಂಗಳೂರಿಂದ ತುಂಬ ದೂರ ಅಲ್ವಾ? ಅಂದ್ರೆ ನೀವು ಸಾಟರ್ಡೆ ಸಂಡೇ ಬಂದಿದ್ರೆ ನಿಮ್ಗೆ ಆರಾಮ ಇರ್ತಾ ಇತ್ತು. ಯಾರು ಬೇಕಾದ್ರೂ ಡ್ರಾಪ್ ಮಾಡ್ತಾ ಇದ್ರು. ಓಕೆ, ಇಂಡಿಯಾಗೆ ಹೋಗ್ತಾರೆ. ಈವ್ನಿಂಗ್ ಟೈಮ್ ಇಲ್ಲಿ ಚೆನ್ನಾಗಿರುತ್ತೆ, ಮಧ್ಯಾಹ್ನ ಟೈಮ್ ಅಲ್ಲಿ ಚೆನ್ನಾಗಿರುತ್ತೆ. ಅಂದ್ರೆ ನೀವು ಕೈಲಾಸಗಿರಿಗೆ ಹೋದ್ರೆ ಹಂಗೆ ಮೇಲೆ ಒಂದಿದೆ ಅಂಬಾಜಿದುರ್ಗ ಅಂತ, ಗೊತ್ತಿರುತ್ತೆ ನಿಮ್ಗೆ? ಹಾಂ, ಅದೇ ನೋಡ್ಕೊಂಡ್ ಬಂದೆ. ಅದೇ ಆಂಜನೇಯಂದೇ. ಹೋಗಿದ್ರಾ? ಇಲ್ಲ, ಹೋಗಿಲ್ಲ. ಅದು ವಿಡಿಯೋ. ಓಕೆ. ಸೊ ಅದೆರಡು ಪ್ಲೇಸ್ ಕವರ್ ಮಾಡ್ಕೊಂಡು ಅಲ್ಲಿಂದ ಈವ್ನಿಂಗ್ ಇಲ್ಲಿ ಆರಾಮಾಗಿರುತ್ತೆ. ಇಲ್ಲಿ ಚೆನ್ನಾಗಿರುತ್ತೆ ಈವ್ನಿಂಗ್ ಟೈಮ್. ಪೂಜೆ ಫ್ರೆಶ್ ಆಗಿ ಇರ್ತಾರೆ. ವೇಣಿಗಾಡ್ರಿ ಈ ಕಡೆ ಬೆಟ್ಟ ಅಂಬಾಜಿದುರ್ಗದ್ದು, ಸೆಂಟ್ರಲ್ಲಿ ಕೈಲಾಸಗಿರಿ. ಓಕೆ. ಅದ್ ಕಡೆ ಲಾಸ್ಟ್ ಬರೋದು ಕಾಡುಮಲ್ಲೇಶ್ವರ ಬೆಟ್ಟ. ಕಾಡುಮಲ್ಲೇಶ್ವರ ಚಿಂತಾಮಣಿ. ಓಕೆ. ಅದೇ ತಾಲೂಕು ಇದ್ದಾಗೆಲ್ಲ. ನಿಮ್ಗೆ ಅಲ್ಲಿ ಚೆನ್ನಾಗಿರೋದು, ಅಲ್ಲಿ ಎಲ್ಲ ಇವಾಗ ಚೆನ್ನಾಗಿ ಮಾಡಿದಾರೆ ಅಲ್ಲಿ. ಆದ್ರೆ ಅಲ್ಲಿ ಮೇಲೆ ಶಿವನ ಹಬ್ಬ ಅಲ್ಲ ಯಾವಾಗ. ಓಕೆ.
ಫಾರೆಸ್ಟ್ ಆಫೀಸರು ಎಲ್ಲ ಇರ್ತಾರ ಅಲ್ಲಿ ಸ್ವಲ್ಪ ಏನು ಮಾತಾಡೋದು ಈ ಚಿಕ್ಕಬಳ್ಳಾಪುರ ಡಿಸ್ಟ್ರಿಕ್ಟ್ ಫುಲ್ ಕವರ್ ಮಾಡ್ಬಿಟ್ಟಿದ್ದೀರಲ್ವಾ ಬ್ರೋ ನೀವೆಲ್ಲ ಅವಾಗ ಹುಟ್ಟಿದಾಗಿಂದ ಇಲ್ಲ ನಾವು ಯಾವಾಗ ಅಂದರೆ ಅವಾಗ ಹೋಗ್ತಾ ಡ್ರಾಪ್ ಕೊಟ್ಟರು ಇಲ್ಲಿ ತನಕ ಥ್ಯಾಂಕ್ ಯು ಸೋ ಮಚ್ ಡ್ರಾಪ್ ಕೊಟ್ಟಿದ್ದಕ್ಕೆ ಫಸ್ಟ್ ಟೈಮ್ ನನ್ನ ಲೈಫಲ್ಲಿ ಡ್ರಾಪ್ ತಗೊಂಡಿದ್ದೆ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಸಿಗೋಣ ಥ್ಯಾಂಕ್ ಯು ಬ್ರೋ ಥ್ಯಾಂಕ್ ಯು ಬಾಯ್ ಈಗ ತಾನೇ ಹೆಂಗೋ ಡ್ರಾಪ್ ಕೊಟ್ಟು ನನಗೆ ಇಲ್ಲಿ ತನಕ ಯಾರು ನಿಜ ಹೇಳ್ಬೇಕಂದ್ರೆ ನಾನು ಇದುವರೆಗೂ ಯಾರ ಹತ್ರನೂ ಈ ಥರ ಡ್ರಾಪ್ ಕೇಳೇ ಇರಲಿಲ್ಲ ನನ್ನ ಲೈಫಲ್ಲಿ ಇದೇ ಫಸ್ಟ್ ಟೈಮ್ ಒಬ್ರನ್ನ ಕೇಳಿದೆ ಅವ್ರು ಇಲ್ಲಿ ತನಕ ತಗೊಂಬಂದು ಬಿಟ್ಟಿದ್ದಾರೆ ಇಲ್ಲಿಂದ ಒಂದು 10 ನಿಮಿಷ ನೆಟ್ಕೊಂಡು ಹೋದರೆ ನಾನು ಕೈಲಾಸಗಿರಿಗೆ ತಲುಪ್ತೀನಿ ನೋಡಿ ಜಾಗ ಅಂತೂ ಬ್ಯೂಟಿಫುಲ್ ಆಗಿದೆ ನೋಡೋಣ ಮತ್ತೆ ಹೇಗಿರುತ್ತೆ ನನ್ನ ಅಡ್ವೆಂಚರ್ಸ್ ಈ ಕೈಲಾಸಗಿರಿಗೆ ಹೋಗ್ಬೇಕಾದ್ರೆ ಇನ್ನೊಂದು ಸಣ್ಣ ಲೇಕ್ ಕಾಣಿಸುತ್ತೆ ನೋಡಿ ಎಷ್ಟು ಕ್ರೇಜಿ ಆಗಿದೆ ಈ ಉರಿಯೋ ಬಿಸಿಲಿಗೂ ಈ ಲೇಕ್ನ ನೋಡ್ಕೊಂಡು ಎಂಜಾಯ್ ಮಾಡೋದಕ್ಕೂ ಮಜಾನೇ ಬೇರೆ ಜನ ಯಾರು ಇಳ್ತಾರಲ್ಲ ಲೇಕ್ ಒಳಗಡೆ ಸೊ ರಿಸ್ಕ್ ತೊಗೊಳೋದು ಬೇಡ ಏನು ಇಳಿಯೋದೇನು ಬೇಕಾಗಿಲ್ಲ ಕೈಲಾಸ ನಾನು ಸಜೆಸ್ಟ್ ಮಾಡೋದು ಏನು ಅಂತ ಅಂದರೆ ಬೆಂಗಳೂರಿಂದ ಬರ್ತೀನಿ ಅಂತ ಅಂದ್ಕೊಂಡ್ರೆ ದಯವಿಟ್ಟು ನಿಮ್ಮ ಗಾಡಿ ಎತ್ಕೊಂಡು ಬಂದ್ರಿ ಸೊ ಗಾಡಿ ಎತ್ಕೊಂಡು ಬಂದುಬಿಟ್ರೆ ಆರಾಮಾಗಿ ನಾವು ಎಲ್ಲಿ ಬೇಕಾದ್ರೂ ಸ್ಟಾಪ್ ಮಾಡಿ ನೆಮ್ಮದಿಯಾಗಿ ಹೋಗಿ ಬರ್ಬೋದು ಬಸ್ಸಲ್ಲಿ ಬಂದರೆ ಸ್ವಲ್ಪ ತುಂಬ ಕಷ್ಟ ಇಲ್ಲಿ ಆಟೋಗಳಿಗೋಸ್ಕರ ಪರದಾಡಿಕೊಂಡು ಅದಕ್ಕೆ ಗಾಡೀಲಿ ಬಂದುಬಿಟ್ರೆ ಆರಾಮಾಗಿ ಬಂದು ಎಲ್ಲಿ ಬೇಕಾದ್ರೂ ಸ್ಟಾಪ್ ಹಾಕ್ಕೊಂಡು ಆರಾಮಾಗಿ ಹೋಗ್ಬೋದು ಇಲ್ಲಿಂದ ಆ್ಯಕ್ಚುಲಾಗಿ ಕೈಲಾಸಗಿರಿಗೆ ಎಂಟ್ರಿ ಇಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಎಲ್ಲ ತುಂಬ ಚೆನ್ನಾಗಿದೆ ಗಾಡಿ ಪಾರ್ಕ್ ಮಾಡೋದಕ್ಕೂ ಕೂಡ ವ್ಯವಸ್ಥೆ ತುಂಬ ಚೆನ್ನಾಗಿದೆ ಸೇಫಾಗೂ ಇರುತ್ತೆ ಗಾಡಿ ಕೂಡ ಸೊ ಗಾಡಿ ನಿಲ್ಲಿಸಿ ಇಲ್ಲಿಂದ ನಡ್ಕೊಂಡು ಹೋಗ್ಬೇಕಾಗುತ್ತೆ ಒಂದು 5 ನಿಮಿಷ ಹೋಗ್ತಾ ಈ ದಾರಿಲಿ ಈ ಥರ ಎಲ್ಲ ನೋಡ್ಬೋದು ನಾವು ಕೈಲಾಸಗಿರಿ ಗುಹಾಂತರ ದೇವಾಲಯ ಅದರದ್ದು ಫೋಟೋಸ್ಗಳೆಲ್ಲ ಹಾಕಿರ್ತಾರೆ ನಾಗರ ಕಲ್ಲುಗಳು ಕೂಡ ಸಿಗ್ತವೆ ಸೊ ಇಲ್ಲಿಂದ ಸ್ಟ್ರೈಟ್ ಹೋದರೆ ಒಂದು ದೊಡ್ಡ ಬೃಹದಾಕಾರವಾದ ಕೈಲಾಸಗಿರಿ ಒಳಗಡೆ ಹೋಗ್ಬೋದು ನಾವು ಹಿಂಗೋ ಕೈಲಾಸಗಿರಿಗೆ ಬರ್ತಾ ಇದ್ದೀನಿ ಬಿಸಿಲು ಅಂದರೆ ಹೆವಿ ಬಿಸಿಲು ನೀವು ನೋಡಿದ್ರೆ ಗೊತ್ತಾಗುತ್ತೆ ಎಷ್ಟು ಬೆವರ ನೀರು ಸ್ನಾನ ಮಾಡ್ತಾಯಿದ್ದೀನಿ ಮೈ ಗಾಡ್ ಎಷ್ಟು ನೀರು ಕುಡಿದ್ರೂ ಸಾಲ್ತಾ ಇಲ್ಲ ಎಷ್ಟು ಐಸ್ ಕ್ರೀಮು ಎಳ್ಳೀರು ಏನು ಕುಡಿದ್ರೂ ಆಗ್ತಾಯಿಲ್ಲ ಬಿಸಿಲು ಅಂದರೆ ಅಪ್ಪ ಸೊ ಈ ಟೈಮಲ್ಲಿ ಬರಬೇಕಾದ್ರೆ ಸ್ವಲ್ಪ ಪ್ರಿಕಾಷನರಿ ಮೆಷರ್ಸ್ನ ತೊಗೊಂಡು ಬಿಸಿಲಲ್ಲಿ ಸೊ ಕರೆಕ್ಟಾಗಿ ಬನ್ನಿ ನೋಡಿ ಅಲ್ಲಿ ಕಾಣಿಸ್ತಿದೆಯಲ್ಲ ಅದೇ ಎಂಟ್ರೆನ್ಸು ಕೈಲಾಸ ಗಿರಿಗೆ ಕಡೆಗೂ ಕೈಲಾಸಗಿರಿಗೆ ಬಂದುಬಿಟ್ಟಿದ್ದೀನಿ ಒಳಗಡೆ ಹೋಗಿ ಎಕ್ಸ್ಪ್ಲೋರ್ ಮಾಡೋಣ ಹೇಗಿದೆ ಅಂತ ಒಟ್ಟಿನಲ್ಲಿ ಈ ಬೆಟ್ಟ ನೋಡ್ತಾ ಇದ್ರೆ ಒಂದು ಬೃಹದಾಕಾರ ಕ್ರೇಜಿ ಆಗಿದೆ ಕೈಲಾಸಗಿರಿ ಎಂಟ್ರೆನ್ಸ್ ಇಂದ ಈ ಥರ ಕಾಣಿಸುತ್ತೆ ನೋಡಿ ವ್ಯೂ ಎಷ್ಟು ಚೆನ್ನಾಗಿದೆ ಅಲ್ವಾ.
ನೋಡಿ, ನೀವು ಏನು ಈ ಗುಹೆ ನೋಡ್ತಾ ಇದ್ದೀರಾ, ಈ ಕೇವ್, ಇದು ನ್ಯಾಚುರಲ್ ಕೇವ್ ಅಲ್ಲ, ಇದು ಮ್ಯಾನ್ ಮೇಡ್ ಕೇವ್. ಸೊ ಈ ಥರ ಒಂದು ಕೇವ್ ಮಾಡಬೇಕು ಅಂದರೆ ಎಷ್ಟೆಲ್ಲ ತಲೆ ಉಪಯೋಗಿಸಿರ್ಬೇಕಲ್ವಾ. ಸುಮ್ಮನೆ ಅಲ್ಲ, ಈ ಥರದೊಂದು ಕಾರ್ವಿಂಗ್ ಮಾಡಬೇಕು ಇಷ್ಟು ದೊಡ್ಡ ಬೃಹದಾಕಾರವಾದ ಬಂಡೆ ಒಳಗಡೆ ಅಂದರೆ ಇಟ್ಸ್ ನಾಟ್ ಅ ಈಸಿ ಮ್ಯಾಟರ್. ಸೊ ರಿಯಲಿ ಆಟ್ಸ್ ಆಫ್ ಟು ದಟ್ ಇಂಜಿನಿಯರ್ಸ್ಗೆ. ನಿಜ ಹೇಳಬೇಕು ಅಂದರೆ ಆಚೆ ಎಷ್ಟು ಬಿಸಿಲಿತ್ತು ಅಂದರೆ ತುಂಬಾ ಬಿಸಿಲಿತ್ತು, ಬಟ್ ಒಳಗಡೆ ಕಾಲಿಟ್ಟಿದ ತಕ್ಷಣ ಎಷ್ಟು ತಣ್ಣಗಿದೆ ಅಂದರೆ ನೀವು ಎಕ್ಸ್ಪೆಕ್ಟ್ ಮಾಡೋಕ್ಕೂ ಕೂಡ ಆಗಲ್ಲ, ಅಷ್ಟು ತಣ್ಣಗಿದೆ. ಒಟ್ಟಿನಲ್ಲಿ ನನಗಂತೂ ತುಂಬಾ ಇಷ್ಟ ಆಯಿತು ಈ ಆ್ಯಂಬಿಯನ್ಸ್ ಎಲ್ಲ ನೋಡಿ, ಕಾರ್ವಿಂಗ್ಸ್ ಕ್ರೇಜಿ ಮಾತ್ರ. ಮತ್ತು ಒಳಗಡೆ ದೇವಸ್ಥಾನಗಳೆಲ್ಲ ಇದೆ, ಶಿವಲಿಂಗ ಮತ್ತು ಗಣೇಶ ದೇವಸ್ಥಾನ, ಪಾರ್ವತಿಯವರ ದೇವಸ್ಥಾನ ಎಲ್ಲ ಇದೆ, ತುಂಬ ಚೆನ್ನಾಗಿದೆ. ಬಟ್ ಅಲ್ಲೆಲ್ಲ ವಿಡಿಯೋ ಮಾಡೋಕ್ಕೆ ಬಿಡಲ್ಲ, ನೀವೇ ನೋಡ್ಕೊಂಡು ಬನ್ನಿ. ನಾನು ಕವರ್ ಮಾಡಿರೋ ಈ ಆ್ಯಂಬಿಯನ್ಸ್, ಈ ಕಾರ್ವಿಂಗ್ ಆ್ಯಂಬಿಯನ್ಸ್. ಈಗ ಏನು ನೋಡ್ತಾ ಇದ್ದೀರಾ ಈ ವಿಡಿಯೋದಲ್ಲಿ, ಈ ವಿಗ್ರಹ ಬಂದು ಗಿರಿಜಾ ಕಲ್ಯಾಣದ ಪ್ರತಿರೂಪವಾಗಿ ನಮಗೆ ತೋರಿಸ್ತಾ ಇದ್ದಾರೆ. ಎಷ್ಟು ಚೆನ್ನಾಗಿ ಕಾರು ಮಾಡಿದ್ದಾರೆ ನೋಡಿ ಈ ವಿಗ್ರಹ. ಹಾಗೆ ಈ ಮಂಟಪನೂ ಕೂಡ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ. ಶೆಕೆ ಮೈ ಗಾಡ್. ಆದರೆ ಒಳಗಡೆ ಬಂದರೆ ಎಷ್ಟು ಕೂಲ್ ಅನಿಸ್ತದೆ ಅಂದರೆ ತುಂಬ ತಣ್ಣಗಿದೆ. ಸೊ ಇಲ್ಲಿ ಕುತ್ಕೊಂಡು ಸ್ವಲ್ಪ ರೆಸ್ಟ್ ಮಾಡಿ ಆದರೆ ನಿಜ ಹೇಳಬೇಕು ಅಂದರೆ ನನಗೆ ಈ ನೀರು ಕುಡಿಬೇಕಾದ್ರೆ ಹೇಗೆ ಅನಿಸ್ತಿತ್ತು ಅಂತ ಗೊತ್ತಾ, ಈ ಪೆಟ್ರೋಲ್ ಖಾಲಿಯಾಗಿರೋ ಗಾಡಿಗೆ ಫುಲ್ ಟ್ಯಾಂಕ್ ಮಾಡಿಸಿದ್ರೆ ಹೇಗೆ ಅನ್ಸುತ್ತೋ ಸೇಮ್ ನನಗೆ ಅದೇ ಥರ ಫೀಲಿಂಗ್ ಬರ್ತಾಯಿತ್ತು.
ಹಂಗೋ ಹಿಂಗೋ ಕೈಲಾಸಗಿರಿನ ನೋಡ್ಕೊಂಡಾಯ್ತು. ಈಗ ನೆಕ್ಸ್ಟ್ ನನ್ನ ಪ್ರಯಾಣ ಬಂದು ಅಂಬಾಜಿ ದುರ್ಗ ಬೆಟ್ಟ ಮತ್ತು ಆಂಜನೇಯ ಸ್ವಾಮಿ ದೇವಸ್ಥಾನ ಅಂತೆ. ನೋಡೋಣ, ಅದು ಕೂಡ ಕವರ್ ಮಾಡೋಣ. ಲೆಟ್ಸ್ ಮೀಟ್ ಆನ್ ದ ನೆಕ್ಸ್ಟ್ ವ್ಲಾಗ್. ಸೈನಿಂಗ್ ಆಫ್ ದ ಮೌರ್ಯ ದಿ ಪ್ರವಾಸಿಗ. ಥ್ಯಾಂಕ್ ಯು. ಥ್ಯಾಂಕ್ಸ್ ಫಾರ್ ದ ವಾಚಿಂಗ್ ಗೈಸ್.